ಜಯಣ್ಣ ಅದ್ಯಾಕ ಬಿರ್ಬಿರ್ನ ಕಾಲು ಎಸ್ಕೊಂಡ್ ಒಯ್ತಿದ್ದಯಿ ಕಮಲಕ್ಕ ಹೇಳೋಣ ಹೊಸಿ ನಿಂತ್ಕೊಳವ ಇವಂದ್ ಏನ್ ಕಷ್ಟ ಕೇಳ್ಬಿಡಮ್ಮ. ಏನಪ್ಪ ನಿನ್ ಕಷ್ಟ? ಅಲ್ಲ ಕಯ್ಯ ಅದೇನ ಅದು ಬಿರ್ಬಿರ್ನೆ ಒಯ್ತಿದಾರಲ್ಲ ಅದೇನಿಟ್ಟಿದಾರಿ ಅಲ್ಲಿ? ಒಂದ್ ವಿಚಾರ. ಏನಪ್ಪ? ನಿಮ್ಮವನ ಹೆಸರೇನು ಹೇಳು. ನಮ್ಮವನ ಹೆಸರು ಏನ್ ಹೇಳಿ ನಿಂಗೆ ಗೊತ್ತಿಲ್ವಾ? ಇರ್ಲಿ ಹೇಳು ಇನ್ನೊಂದ್ ಕಿತ್ತ. ಅಲ್ಲ ಈ ಮದ್ವೆ ಆಗುವಾಗ ನಿನ್ ಗಂಡನ ಹೆಸರು ಏನು ಅಂತ ಕೇಳ್ತಾರಲ್ಲ ಹೆಣ್ಣಿಗೆ, ಹಂಗ್ ಕೇಳ್ತಿದ್ದ ಎಲ್ಲ ನೀನು? ಅಣ್ಣ ಅದೇನೋ ಹೆಣ್ಣು ನಾಚ್ಕೊಂಡು ಹೇಳಿ ಅಂತ ಕೇಳ್ತಾರೆ. ಈಗ ನೀನ್ ನಿಮ್ಮ ಅವ್ವನ ಹೆಸರು ಹೇಳೋಣ, ಎಮ್ಮೆಯಿಂದ ಹೇಳು. ಎಮ್ಮೆಯಿಂದೋ ಹಸುವಿಂದೋ ಅಲ್ಲಕವ, ನಮ್ ಜಯಣ್ಣಗ್ ಗೊತ್ತಿಲ್ದಾರ ಹೆಸರ ಅದು. ಅಪ್ಪ ಇದು ಇಷ್ಟೇ ಯಾಕಯ್ಯ ಸುತ್ತಿ ಬಳಸಿ ಮಾಡೋದು? ಹೆಸರು ಹೇಳು ಅಂತಂದ್ರೆ ಹೇಳ್ಬೇಕಷ್ಟೇ. ಅಲ್ಲಕಪ್ಪ ಹೆಸರು ಹೇಳಮ್ಮು, ಆಮೇಲಿಂದ ಹೆಸರು ಕೇಳ್ಕೊಂಡು ಏನ ಮಾಡ್ದೆ ನೀನು? ಟ್ಯಾಕ್ಸ್ ಹಾಕುಮ ಅಂತ ನಿಂಗೆ. ಟ್ಯಾಕ್ಸು ಆಸ್ತಿ ಬೋ ಬಂದ್ಬಿಟ್ಟದಂತಲ್ಲ ನಿಂಗೆ ನಿಮ್ಮ ಕಡೆಯಿಂದ. ಏನ ಪರಮಾತ್ಮ ಕೊಟ್ಟಂಗದೆ, ಒಟ್ಟು ಬಟ್ಗೂ ನೇರವಾಗದೆ. ನಾನೆಲ್ಲಿ ಆಮೇಲೆ ಹೇಳ್ತೀನಿ, ಹೆಸರು ಹೇಳಪ್ಪ. ಇವ್ನ ಯಾಕೋ ಬೋನ್ ಹಚ್ಕತ. ನಿಮ್ಮವನ ಹೆಸರು ಹೇಳವ. ನಮ್ಮವನ ಹೆಸರು ಕಾತ್ಯಾಯಿನಿ ಅಂತ. ನಿಮ್ಮವನ ಹೆಸರು ಹೇಳಪ್ಪ. ಮಾಧವ. ಅಷ್ಟು ಹೇಳಕ್ಕೆ ನಿಮ್ಮವನ ಹೆಸರೇನ ಹೇಳು? ಜಯಲಕ್ಷ್ಮಿ ಅಂತ. ಏನಪ್ಪ ಯಾಕೆ ಕೇಳ್ದೆ ಅಂತ ಕೇಳು ಮುಂದೆ. ಹೇಳಪ್ಪ. ಹೆಸರು ಕೇಳಿದ್ಕೆ ಇಟ್ಟಾಟಿ ಆಡ್ದೆ. ಯಾಕೆ ಕೇಳ್ದೆ ಅಂದ್ರೆ ಪ್ರಧಾನ ಮಂತ್ರಿಗಳು ಒಂದ್ ಕಾರ್ಯಕ್ರಮ ಶುರು ಮಾಡವ್ರೆ. ಏನ್ ಕಾರ್ಯಕ್ರಮವಪ್ಪ ಅದು? ತಾಯಿ ಹೆಸರಾಗ ಒಂದ್ ಸಸಿ ನೆಡಿ ಅಂತ. ನಮ್ಮ ಮೌದಿರ ಹೆಸರು ಹೇಳ್ಕೊಂಡ ಒಂದು ಗಿಡವ ನೆಟ್ಬಿಡೋದು. ಅದು ಹೆಂಗಿರ್ಬೇಕು ಸಸಿ ಅಂದ್ರೆ ಮರ ಆಗಿ ಬೆಳಿಬೇಕದು. ಮತ್ ನೆಡೋದು ಮರ ಆಗಕ್ಕೆ ತಾನೆ. ಎಲ್ಲವೂ ಎಲ್ಲ ಆಯ್ತವು ಮರ. ಈಗ ಸೀಬೆ ಮರ ಎಲ್ಲ ಆಯ್ತದೆ, ಗಿಡ ಆಯ್ತದೆ ಇಲ್ವೇನಪ್ಪ? ಹೇಳಪ್ಪ. ಈ ಕರ್ಬೇವು ಗಿಡ ನೆಟ್ರ ಮರ ಎಲ್ಲ ಅದು ಸಣ್ಣ ಗಿಡದಂಗೆ ಉಳ್ಳಾಡ್ತಿರ್ತೈತೆ. ಅದೇ ಹಳ್ಳಿಯ ತಕ ಹೋಗ್ ನೆಡು ಹೆಂಗಿರ್ತೈತೆ, ಆಟ ಉರುಕ್ಸುತ್ತಾರ ಬೋ ದೊಡ್ಡದಾಗ ಬೆಳೆದ್ ಬಿಡ್ತೈತೆ. ಆಲದ ಮರ ಹಳ್ಳಿ ಆಲ ಯಾವ್ದಾರು ತಕ ದೊಡ್ಡದಾಗ ಬೆಳೆಯೋದು. ನಿಮ್ಮ ಅವನ ಹೆಸರು ಹಂಗೆ ಚಿರಸ್ಥಾಯಿಯಾಗಿರ್ತೈತೆ. ಈಗ ಅದು ಬೆಳೆದಾದ್ಮೇಲೆ ನಾವೇನಾದ್ರು ಬದುಕಿದ್ರೆ ಮರ ಆದ್ಮೇಲೆ ಮರದ ಮೇಲೆ ನಮ್ಮ ಮೌನ ಹೆಸರು ಬರ್ದ್ ಬಿಡ್ಬೋದಾ? ತಕೊಳಪ್ಪ. ಹಿಂಗೆ ರಾಜ ಮಹಾರಾಜರು ಬೋ ಮರ ಗಿಡ ನಡೆಸಿದ್ರಪ್ಪ. ಅವ್ರು ಯಾವ್ದಾರು ಮರದ ಮ್ಯಾಗ ಅವ್ರ ಹೆಸರ ಬರ್ದಿದಾರ? ಅಲ್ಲ ಕಂಚಯ್ಯಣ್ಣ, ಈಗ ನಮ್ಮ ಔದಿರಿ ಹೆಸರು ಯಾಕ ಹೇಳ್ಬೇಕು? ಹಂಗೆ ಒಂದು ಗಿಡ ನೆಡಕ್ ಆಗದ? ಹಂಗಲ್ಲ ಕಣ, ಅಂದ್ರೆ ತಾಯಿ ಹೆಸರು ಹೇಳ್ಕೊಂಡಾದ್ರೂ ಒಂದ್ ಗಿಡ ನೆಡ್ಲಿ ಅಂತ ಅವ್ರು ಹೇಳ್ತಾವ್ರೆ. ಭಾವನಾತ್ಮಕವಾಗಿ ಸುಮ್ನೆ ಗಿಡ ತಗೋಗ್ ನಡಿ ಅಂದ್ರೆ ನಿನ್ನಂಗೆ 100 ಪ್ರಶ್ನೆ ಕೇಳ್ತಾರೆ. ಅದ್ರ ಬದಲು ನಿಮ್ಮವನ ಹೆಸರಾಗ ಒಂದ್ ಗಿಡ ನೆಡಪ್ಪ ಅಂದ್ರೆ ನೆಡುದಿಲ್ವೇ? ಮುಂಚೆ ಎಲ್ಲ ನೆಡ್ತಾ ಇದ್ರಲ್ಲಣ್ಣ. ನಮ್ ಜಮೀನಲ್ಲಿ ನಮ್ಮ ಅಪ್ಪನ ಮನೇಲಿ ನಾನು ಹೇಳ್ತಾ ಇರೋದು, ಅವ್ರು ಹುಟ್ಟಾಗ ಒಂದ್ ತೆಂಗಿನ ಮರವಂತೆ, ನಮ್ ದೊಡ್ಡಪ್ಪ ಹುಟ್ಟಾಗ ಒಂದ್ ತೆಂಗಿನ ಮರವಂತೆ, ಹಂಗೆ ಒಂದೊಂದ್ ಮರಕ್ ಒಂದೊಂದ್ ಹೆಸರಿತ್ತು. ನಾವು ನಮ್ ಗದ್ದೆ ಹತ್ರ ಹೋದ್ರೆ ಆಗ ನಮ್ಮ ಅಪ್ಪಾಜಿ ಹೇಳೋರು, ನೋಡಿ ಇದು ನನ್ನ ಹೆಸರನ್ ಮರ, ಇದು ನಮ್ಮ ಅಣ್ಣನ ಹೆಸರನ್ ಮರ ಅಂತ. ತೋಪ ಇರ್ಬೇಕು ಕವ ಒಂದು ಬಿಡು, ಎಲ್ಲದ ತೆಂಗಿನ ಮರಕ್ಕೂ ಒಂದೊಂದ್ ಹೆಸರಾದ ಕಣ. ಈಗ ನೋಡು ಜಯಣ್ಣ, ನಾನು ಸುಮ್ಮನೆ ಕೇಳ್ಕಂಡಿ ನೀ ಏನ ಹೇಳ್ದೈ ಅಂತ ಅನ್ಕೊಂಡು ಅದ್ರಲ್ಲಿ ಅರ್ಥ ಆದೇಕಪ್ಪ. ಈ ಸಸಿಗಳ ತಂದು ಕಮಲಕ್ಕ ನಟ್ಟಿನ ಮಡಗಿದೀವಿ ಆಗ್ಲಯ್ಯ. ಈಗ ನೀನ್ ಹೆಸರು ಹೇಳ್ಬಿಟ್ಟು ತಗೋಬೇಕಷ್ಟೇ. ಆಯ್ತು, ತಕೊಂಡ್ ಹೋಗಮ್ಮು. ಈಗ ನೋಡಪ್ಪ, ಈಗ ನಮ್ಮ ಕಮಲ ಕೇಳನಿಲ್ವಾ, ಅವ್ರ ಅಪ್ಪನ ಹೆಸರಲ್ಲೊಂದು, ಅವ್ರ ದೊಡ್ಡಪ್ಪನ ಹೆಸರಲ್ಲೊಂದು, ಚಿಕ್ಕಪ್ಪನ ಹೆಸರಲ್ಲೊಂದು ತೆಂಗಿನ ಮರ ಅದೇ ಅಂತ. ಈಗ ನೋಡಪ್ಪ, ನಾನ್ ನೆಡ್ತೀನಿ ಒಂದ್ ಗಿಡವ, ನಾನು ಎಷ್ಟು ವರ್ಷ ಅಂತ ಇದ್ದನು, ಆಮೇಲೆ ಮುಗಿದೋಯ್ತೀನಿ. ನಾನು ನೆಟ್ಟು ಗಿಡ ಬೆಳೆದದೆ ಅಂತಂದಾಗ ನನ್ನ ಮಕ್ಕಳಿಗೆ ಹೇಳಿರೋದಿಲ್ವಾ? ಅದು ಮುಖ್ಯ ನೋಡಪ್ಪ. ಇದು ನಮ್ಮವನ ಹೆಸರು ಹೇಳ್ಬಿಟ್ಟು ನಾನು ನೆಟ್ಟಿವ್ನಿ ಅಂದ್ರೆ ನಿಮ್ಮ ಅಜ್ಜಿ ಅಂತಂದಾಗ ಆ ಮರ ನೋಡಿದಾಗ ನನ್ನ ಮಗಂಗೂ ಪ್ರೀತಿ ಹುಟ್ಟೋದಿಲ್ವಪ್ಪ? ಹಂಗೆ ಹೇಳ್ತಾ ಹೋಯ್ತಾನೆ. ನೋಡು ನಮ್ಮ ಮುತ್ತಾತಂದು, ನಮ್ಮ ಮುತ್ತಜ್ಜಿದು ಹಿಂಗಂತ ಹೇಳ್ಕೊಂಡಾಗ ಒಂದ್ ಪ್ರೀತಿ ಬರೋದಿಲ್ವಾ? ಆ ಕಾರಣ ಅಂದ್ರೂ ನಿನ್ನ ಹೆಸರಿನ ಮರ ಸದಾ ನಿನ್ನ ಹೆಸರು ಹೇಳ್ತಾ ಇರ್ತೈತಿ. ಬಿಡಪ್ಪ, ಹೇಳಲಿ ಬಿಡು. ಈಗ ಎಲ್ಲದೂ ಅಷ್ಟೇ ಅಲ್ವಪ್ಪ. ಗಿಡ ಅವ್ರು ಬಂದ್ ನಿಂತ್ಕೊಂಡ್ರೆ ನೆಳ್ ಕೊಡ್ಬೇಕು, ಇವ್ರು ಬಂದ್ ನಿಂತ್ಕೊಂಡ್ರೆ ನೆಳ್ ಕೊಡಬಾರ್ದು ಅಂತದ. ಎಲ್ಲಾರ್ಗು ಒಂದೇ ತಾಯಿ ಅಂತಂದ್ರೆ ಎಲ್ಲ ತಾಯಿರು ಒಂದೇ ಅಲ್ವಪ್ಪ. ಹಂಗೆ ಅದಕ್ಕೆ ಅಂತ ಅನ್ಕೊಳಮು. ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳು ಒಂದ್ಸರಿ. ಯಾಕಪ್ಪ? ಈಗ ನೋಡಪ್ಪ, ಕಾಡು ಅಂತ ಹಿಂದೆಲ್ಲ ಇತ್ತು.
ಈಗಲೂ ಅದೇ ಇಲ್ಲ ಅಂತಲ್ಲ, ಆದರೆ ಪರದೇಶ ಕಡಿಮೆ ಆಗ್ಬಿಟ್ಟದೆ. ಈಗ ಕಾಡ ಏನೇನಕ್ಕೋ ಕಡ್ದು ಕಾಡು ಪ್ರಾಣಿಗಳೆಲ್ಲ ಈ ಸಿಟಿ ಒಳಗಡೆ ಓಡಾಡಂಗ ಆಗ್ಬಿಟ್ಟವೆ. ಕಂಚಯ್ಯಣ್ಣ, ಅದ್ರಾಗೆ ಮುಖ್ಯವಾದ್ದು ಅಂದ್ರೆ ಆನೆ. ಅಯ್ಯೋ ಜಯಣ್ಣ ಇರು, ಅದೇನ ಆನೆ ದಿನ ಅಂತಿದ್ರಲ್ಲಪ್ಪ, ಇದು ಯಾಕ ಒಂದ್ 4-5 ದಿನದಿಂದ. ಅದು 12ನೇ ತಾರೀಕು ಸೋಮವಾರ ಆನೆ ದಿನವ ಮಾಡಿದ್ರು. ಅದು ನೀನು ತಾಯಿ ಅಜ್ಜಿ ಅಂತೆಲ್ಲ ಹೇಳ್ತಿದ್ದಲ್ಲ, ಆ ತರಹ ಆನೆಗೆ ನೋಡೋಣ, ಅವ್ರ ತಾಯಿ ಅವ್ರ ಅಜ್ಜಿದೆಲ್ಲ ತಲೆ ಒಳಗಡೆ ಮ್ಯಾಪ್ ಹಂಗೆ ಇರ್ತೈತಂತ ಮರಿಗೆ. ಈಗ ಅದು ಆಹಾರ ಹುಡಿಕೊಂಡು ಹೋಯ್ತದಲ್ಲ ದಾರಿ, ಆ ದಾರಿಯ ಅಜ್ಜಿ ತಾತನ ಕಾಲದಿಂದ ಹೆಂಗ್ ಹೋಯ್ತಾ ಇತ್ತು ಹಂಗೆ ಹೋಯ್ತದಂತೆ. ಒಂದ್ 20-25 ಕಿಲೋಮೀಟರ್ ಸುತ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ಆಹಾರವ ತಕೊಂಡು ತಿನ್ಕೊಂಡು ಅದು ವಾಪಸ್ ಬರ್ಬೇಕು. ಈಗೇನಾಯ್ತು, ಮಧ್ಯದಾಗೆ ಕಾಡಾಕ್ ಕಡಿದ್ರು, ಜಮೀನ ಮಾಡಿದ್ರು, ರಸ್ತೆಯ ಮಾಡಿದ್ರು, ಇನ್ನೇನೋ ಮಾಡಿದ್ರು. ಮೊದ್ಲಾಗೆ ಈ ಎಲೆಕ್ಟ್ರಿಸಿಟಿ ಇದನ್ ಬೇರೆ ಹಾಕ್ತಾರ ಕಣ್ಣು, ಸೋಲಾರ್ಗೆ ಏನ್ ಆಗಕ್ಕಿಲ್ಲ, ಅವನಿಗೆ ಕೊಟ್ಬಿಟ್ಟು ಆನೆಗಳು ಗೊತ್ತಾಗ್ದಲೆ ಪಾಪ ಅದಕ್ಕೆ ಸಿಕ್ಕಾಕಬಿಟ್ಟು ಸತ್ತೋಗ್ಬಿಡ್ತಾವ. ಯಾರು ಮಾಡೋದು ಉಂಟಪ್ಪ, ಅದು ಒಂದ್ ಜೀಮ ಅಲ್ವಾ. ಅಂದ್ರ ಈಗ ಅದಕ್ಕ ಅಂತಲೇನೆ ಆನೆಗ ಅಂತಲೇ ಕಾರಿಡಾರ್ ಅಂತ ಮಾಡ್ತಾರಂತೆ. ಅಂದ್ರ ಆನೆ ಓಡಾಡಕ್ ಅನುಕೂಲ ಆಗೋ ರೀತಿನಲ್ಲಿ ಯಾವುದೇ ತರ ತೊಂದರೆ ಆಗದಂಗೆ ಆಗ್ಬಾರ್ದು ಅಣ್ಣ. ಈಗ ಇದೇಸ್ತಾಗೆ ಕಾಡೊಳಗಡೆ ರಸ್ತೆ ಮಾಡಿದ್ರು ರಸ್ತೆಯ ಆ ನೆಲದ ಒಳಗಡೆಯಿಂದ ಮಾಡ್ಕೊ ಹೋಯ್ತಾರಂತೆ. ಮೇಲ್ಗಡೆ ಕಾಡ್ ಹಂಗೆ ಇರ್ತೈತಂತೆ. ನೋಡಪ್ಪ, ಅವು ಕಾಡಾಗ ಆರಾಮಾಗಿ ಓಡಾಡ್ಕೋಬಹುದು. ಈಗ ನಮ್ ಸಮಸ್ಯೆ ಏನಪ್ಪ, ಕಾಡ್ ಒಳಗಡೆನೆ ರಸ್ತೆ ಹೋಗಿರ್ತೈತೆ, ಬರೋ ಅಂತ ಹೋಯ್ತವೆ ವಾಹನ. ಆಮೇಲೆ ಆರಾಮ ಮಾಡೋದು ಕಿಠಾರ್ ಕಿರ್ಚ್ಕೊಂಡಂಗ. ರಾತ್ರಿ ಹೊತ್ತು ಎಲ್ಲಾ ಕಾಡು ಪ್ರಾಣಿಗಳು ವಾಹನಕ್ಕೆ ಸಿಕ್ಕಿ ಸಾಯೋದೇ ಜಾಸ್ತಿ. ಈಗ ನೋಡು ಜಯಣ್ಣ, ಅದಕ್ಕೆ ಬಂಡೀಪುರ್ನಾಗ ನಾಗರಹೊಳನಾಗ ಈಗ 9 ಗಂಟೆ ಆಯ್ತಂಗೆ ಬಿಡೋದಿಲ್ಲ ಕಪ್ಪ. ಆನೆ ದಿನ ಅಂತ ಆಚರಣೆ ಮಾಡೋದು ಯಾಕ ಅಂದ್ರೆ, ಆನೆ ಇರ್ನಿಲ್ಲ ಅಂದ್ರೆ ಕಾಡಿನ ಆರೋಗ್ಯನೇ ಸಂತಾಕಿರಗಿಲ್ವಂತ. ಆನೆ ಏನ್ ಕಮ್ಮಿ ತಿಂತತೇನಣ್ಣ, ಎಲ್ಲಾ ತರ ಎಲೆ ಬಿದಿರಿನ ಸೊಪ್ಪು ಎಲ್ಲ ತಿಂದು ಕಾಲಿಟ್ಟು ಜಾಗದಾಗೆ ಒಂದೊಂದ್ ದೊಡ್ಡ ದೊಡ್ಡ ಗುಂಡಿ ಆಗೋಯ್ತೈತಿ. ಮಳೆ ನೀರೆಲ್ಲ ಬಂದ್ರೆ ಅದ್ರಲ್ಲಿ ತುಂಬ್ಕತ್ತತೆ. ಆಮ್ಯಾಕಿಂದ ಆನೆ ಹಾಕೋ ಇಕ್ಕೆ ಮಂಕ್ರಿಗಟ್ಲೆ ಇರ್ತದ ಕಣ್ಣು, ಅದೇ ಗೊಬ್ಬರ. ಆಮೇಲೆ ಆನೆ ಎಲ್ಲಾ ಪ್ರಾಣಿಗಳಿಗೂ ಒಂಥರ ರಕ್ಷಕ ಇದ್ದಂಗ. ಈ ಹುಲಿ ಆನೆ ಎರಡು ಚಂದಾಗಿರ್ಬೇಕಂತೆ ಕಾಡ್ನಾಗ, ಕಾಡಿನ ವ್ಯವಸ್ಥೆ ಉಳಿಬೇಕು ಅಂದ್ರೆ. ನೋಡು ಜಯಣ್ಣ, ಈಗ ದಸರಾ ಬೇರೆ ಗೊತ್ತಾಯ್ತಲ್ಲಪ್ಪ, ಈಗ ಆನೆಗಳನ್ನ ಎಲ್ಲೆಲ್ಲ ಕರೆಸ್ಕತಾರಂತಲ್ಲವ ಕ್ಯಾಂಪು ಗಿಂಪಿಂದ. ಬಂದಾಗ ಸಣಕ್ಲಾಗಿರ್ತವೆ, ಹೋಗುವಾಗ ಭಾರ ಹೆಚ್ಚಿಸ್ಕೊಂಬಿಟ್ಟೈತವೆ. ಕೆಲವು ಆನೆಗಳು ಅಳ್ತಾವ್ ಕವು ಅಜೀಮ ಅಲ್ವಾ. ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಮೈಸೂರಲ್ಲಿ, ಮತ್ತೆ ಕಾಡಕ್ ತಗೊಂಡು ಹೋಗ್ಬಿಡ್ತಾರಲ್ಲ ಅಂತ. ಇನ್ನೊಂದು ಕೆಲವು ಆನೆಗಳ ಖುಷಿ, ಅಯ್ಯೋ ಯಾಕಪ್ಪ ನಗರದಲ್ಲಿ ಇರ್ಬೇಕು, ನಮ್ ಕಾಡೇ ಚೆನ್ನಾಗದ, ಹಠ ಮಾಡ್ತದೆ ಕವ. ಅದ್ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ನಿಸ್ತದೆ. ಓಲಿ ಬಿಡು ಜಯಣ್ಣ, ಅಂಬಾರಿ ಇಲ್ದಲೆ ದಸರಲ್ಲಿ ನಡೆದಣ್ಣ. ಅದನ್ನ ದಸರಾ ಅಂತಾರ. ಆನೆ ಇರ್ಬೇಕು, ಮೈಸೂರು ದಸರಾ ನಡಿಬೇಕು, ಚಾಮುಂಡವ್ವ ಆನೆ ಮೇಲೆ ಕುಂತ್ಕೋಬೇಕು, ಈಗ ಸಿಂಹಾಸನದಾಗಿ. ಆನೆ ಅಂತಿದ್ದಂಗೆ ನೆಪಕ್ ಬಂತು ನೋಡು. ಈಗ ನಮ್ಮ ಆನೆ ಪೂಜೆ ಮಾಡೋದಿಲ್ವಪ್ಪ? ಯಾವಾಗ ಯಾವಾಗ ಬಂತದೇನು, ಇರು ಬಿರ್ನ್ ಬಂದ್ಬಿಡ್ತ ಮುಂದೊಂದ್ ತಿಂಗಳು. ಅದುವ ಮುಂದೊಂದ್ ತಿಂಗಳು ಅದೇ ಅದ ಗೊತ್ತಿಲ್ವಾ? ಏನ ಗಣಪತಿ, ಅದು ಆನೆ ಪೂಜೆ ಅಲ್ವಾ ಜಯಣ್ಣ? ಅದೇನ್ ಮರ್ತ್ಬಿಟ್ಟಿದ್ಯಪ್ಪ. ಕಮಲಕ್ಕ ಲಕ್ಷ್ಮಿ ಪೂಜೆಗೆ ಅಂದಾಗ ಅವಳು ನಿಂಗ್ ಗಣಪತಿ ಹೊಂಟೋದೆ. ಗಣಪತಿ ಇರ್ಲಿ ಅಲ್ಲ ಕಂಜಯ್ಯಣ್ಣ, ಈಗ ಆನೆ ದಿನ ಅಂತಿದೀವಲ್ಲಪ್ಪ ನಾವು, ಅದು ಆನೆ ದಿನವೇ. ಗಣಪತಿ ಪೂಜೆನೂ ಆನೆ ಪೂಜೆ ಮಾಡೋದಲ್ವಾ ಜಯಣ್ಣ ನಾವು? ಸತ್ಯವಾದ ಮಾತು ಹೇಳ್ದೆ. ಈಗ ಹೋದ್ ವರ್ಷ ಆಚರಣೆ ಮಾಡಿದ್ದು, ನೀನು ಆಚರಣೆ ಮಾಡ್ದೆ ಈ ವರ್ಷನೂ. ಏನಪ್ಪ, ಸ್ವಾತಂತ್ರ್ಯ ದಿನಕ್ಕೆ ಮನೆನಾಗೂ ಬಾವುಟ ಆರಿಸ್ಬೇಕು ಅಂತ ಇತ್ತಲ್ಲ, ಮನೆನಲ್ಲೂ ಆರಿಸ್ಬೇಕು ಅಂತ ಆರಿಸಿದ್ದೆಪ್ಪ.
ಕಪ್ಪ ಫೋಟೋ ಕಳ್ಸಿರ್ನಿಲ್ವಾ ನಿನಗೆ? ಹಂಗ ಪಂಚಾಯತಿ ಆಫೀಸ್ ನಿಂತ್ಕೊಂಡ್ ತೆಗಸ್ಕೊಬಿಟ್ಟಿದ್ಯಾ ಅನ್ಸ್ತದೆ. ಅಲ್ಲ ಕಯ್ಯ, ನಾನು ಕತ್ತಲ್ ನಿಂತ್ಕೊಂಡ್ರು ಅದಿಯೇ, ಬೆಳಕಿನಾಗ ನಿಂತ್ಕೊಂಡ್ರು ಅದಿಯೇ ಬಿಡು. ಕಾಣ್ತಿತ್ತಿಲ್ಲ ಇಲ್ವೇ? ಅಲ್ಲ ಅವನೆಲ್ಲೋ ಬರೀ ತನ್ ಮುಖಕ್ ತಕೊಂಡ್ ಕಳ್ಸಿರ್ಬೇಕು. ಇಲ್ಲ ಕಂಡ್ಬಿಡವ, ಕೈನಲ್ಲಿ ಬಾವುಟ ಇರ್ನಿಲ್ವಾ? ಭಾರತದ ತ್ರಿವರ್ಣ ಧ್ವಜ ಅಂತಾರಲ್ಲವ, ಅದಿರ್ನಿಲ್ವಾ? ನೀ ಕೈನಾಗ ಹಿಡ್ಕೊಳ್ಳೋದಲ್ಲ ಕಣ್ಣಣ್ಣ, ಮನೆ ಮ್ಯಾಗ ಆರ್ಸು ಅಂತ ಕೊಟ್ಟಿದ್ ನಿನ್ಗ. ನೋಡಪ್ಪ, ಮನೆ ಎಲ್ಲಿ ಕಸ್ಗಿಸ್ಕೊಂಡ್ಬಿಟ್ಟದು ಅಂತ ಅನ್ಬಿಟ್ಟು ರೋಡ್ನಾಗೆ ನಿಂತ್ಕೊಂಡು ಬಾವುಟ ಕಣ್ಣ ಒಂದ್ ಬಾವುಟದ ಭಾರ ತಡಿಯಕ್ಕಿಲ್ವೇ ನಿನ್ ಮನೆ? ಅಲ್ಲ, ಬಾವುಟದ ಭಾರ ತಡಿತದೆ, ಹಾಕಕ್ ಇವ ಓದ್ಕತಾನಲ್ಲ ಮ್ಯಾಕೆ. ಕಸ್ಗಿಸ್ಕೊಂಡ್ಬಿಟ್ಟು ಕಾಲ ಕೈಯ ಮುರ್ಕೊಂಡು ಆಸ್ಪತ್ರೆಗೆ ಸೇರ್ಕೊಂಡ್ರೆ ಯಾರ ಬಂದ್ ನೋಡೋರು? ಅಂದ್ರೆ ಅಲ್ಲ, ಮನೆ ಮುಂದ್ಕ ದೊಡ್ಡದೊಂದು ಬಿಗ್ಯಾಗಿ ಮಾಡಿರ್ನಿಲ್ವನಣ್ಣ? ಅದೇನಾಯ್ತು? ಅದಕ್ಕೆ ನೆಟ್ಟಿದ್ರೆ ಆಯ್ತಿತ್ತಿಲ್ವೇ ಇದನ್ನ? ಅಲ್ಲ ಕಯ್ಯ, ಅದನ್ನ ಕಟ್ಟಕ್ಕೆ ಅಂತ ಹೋಗ್ಬಿಟ್ಟೆ ಹೊಸಿ ಹಂಚ್ಗಳು ಕಾಸಿಕೊಂಡ್ಬಿಟ್ಟು, ಅದಕ್ಕೆ ಇದು ಯಾಕ ಕಟ್ಟೋದು ಅನ್ಬಿಟ್ಟು ಅದನ್ನು ತಗಸ್ಬಿಟ್ಟಿ ಕಣ್ ಜಯಣ್ಣ. ಈ ಕೈಯಾಗ ಹಿಡ್ಕೊಂಡೆ ಓಡಾಡ್ದೇನು 3 ದಿವಸ? ಹ್ಞೂ ಕಯ್ಯ, ಅದಕ್ಕೆ ಮನೆಗೆ ಒಂದ್ ಕಡೆಗೆ ನಾವು ಓದಿಕ್ ಬರ್ಬೇಕಾದ್ ಬಾವುಟ ಗೊತ್ತಾಯ್ತಪ್ಪ. ತಲೆ ಮ್ಯಾಕೊಂಡ್ ಟೋಪಿ ಮಾಡಿ ಸೆಕ್ಕಿಸ್ಕೊಂಡ್ಬಿಟ್ಟಿರುವೆ. ಅಲ್ಲ, ಅದ್ಯಾಕ ತಪ್ಪ ಅದು? ಈ ಪ್ಲಾಗ್ ಇರೋ ಟೋಪಿ ಹಾಕೊಳ್ಳೋದೇನ್ ತಪ್ಪ ಜಯಣ್ಣ? ಅಲ್ಲಿ ಇಲ್ಲಿ ಬಿಸಾಕ್ಬಾರ್ದು ಅಷ್ಟೇ. ನೋಡವ, ನಮ್ ದೇಶದ ಬಗ್ಗೆ ಅಭಿಮಾನ ತೋರಿಸ್ಬೇಕು ಅಂತಂದ್ರೆ ನಾವು ಕೈನಾಗೂ ಬಾವುಟ ಹಿಡ್ಕೋಬಹುದು, ತಲೆನಾಗೂ ಬಾವುಟ ಸಿಗಿಸ್ಕೋಬಹುದು. ಅದನ್ನ ನೆಲಕ್ ಬೀಳದೆ ಇರಂಗ್ ನೋಡ್ಕೋಬೇಕು. ಸಿಗಿಸ್ಕೊಂಡಿದ್ದ ಇಲ್ಲ ಕವ, ಪ್ಲಾಸ್ಟಿಕ್ ತಂಟಿಗೆ ಹೋಗ್ಲಿಲ್ಲ ನಾನು, ಹೊಲಿಸ್ಕೊಂಡಿದ್ದೆ ನಾನು. ಆಮೇಲೆ ಪ್ಲಾಸ್ಟಿಕ್ ಬಾವುಟವ ಬಳಸಬಾರ್ದು. ಬಟ್ಟೆ ಖಾದಿ ಬಟ್ಟೆನಾಗೆ ಬೋಸ್ ಅಂದಾಗಿರ್ತೈತಿ. ಈಗ ನಾನು ಮೈಸೂರು ಪೇಟೆ ದಿಕ್ನ ಹೋಗಿರ್ಲಿಲ್ವಾ ಜಯಣ್ಣ, ಅವಾಗ ತಂದ್ಬಿಟ್ಟಿವ್ನಿ, ಒಂದು 10 ಬಾವುಟ ತಂದ್ಬಿಟ್ಟಿದೀನಿ ಕವ. ನಿಂಗೊಂದ್ ಕೊಟ್ಟನು. ಅಲ್ಲ, ಕೊಟ್ಟಿದ್ದಲ್ಲ ಬಿಡೋಣ, ಅದೇ ಇದ್ದದ ವರ್ಷ ಕೊಟ್ಟಿದ್ದಲ್ಲ, ಅದನ್ನೇ ನಾನು ಆರಿಸಿದ್ದೆ. ಈಗ ಜಯಣ್ಣಂಗ್ ಒಂದ್ ಕೊಟ್ಟನು, ನಿನ್ನ ಹತ್ರನು ಇದ್ದದಪ್ಪ. ಆಯ್ತಲ್ಲ, ಇದ್ದದ ಹಂಗಾರ ಬಿಡು, ಮುಂದಿನ ವರ್ಷಕ್ಕೆ ಇಟ್ಕೊಳಮ್. ಇದ ಸರಿಯಾಗಿ ಪೆಟ್ಟಿಗೆಲ್ಲಿ ಮಡ್ಚಿಟ್ಟಿರು. ಆಯ್ತು ಬಿಡವ್ವ. ಈಗ ಜಯಣ್ಣ, ಈಗ ಎಲ್ಲಿ ಆರಿಸ್ತಂದ್ ನೆಪ್ಪಿದ್ದದ ನಿನಗೆ ಬಾವುಟವಾ? ಏನ್ ಮಾತು ಅಂತ ನನ್ಗೆ ಅಲ್ಲಕವ, ಮರ್ತ್ ಬಿಡ್ತಾನ ಜಯಣ್ಣ. ಈಗ 15 ಆಗೋಯ್ತಲ್ಲವ, ಏನೇನೋ ಮಾತಾಡ್ಕೊಂಡು ಮರ್ತ್ಕಿರ್ತ್ ಬಿಟ್ಟಿದ್ದಾನ ಏನು ಅಂತ ಕೇಳ್ತಾವ್ನಿ ನಾನು. ಇಲ್ಲ ನಾನು ಗೆಪ್ತಿ ಆಯ್ತು ಅಂತ ಕೇಳ್ದೆ ಅಷ್ಟೇನೆ. ಮಾಡಿದ್ದ ಈ ವರ್ಷ ಅಂತ. ಅಯ್ಯೋ, ಸ್ವಾತಂತ್ರ್ಯೋತ್ಸವ ಕಳೆದಾಗ್ಲೇ 4-5 ದಿವಸ ಆಗ್ನಿಲ್ವಾ? ನಂಗ್ ತಿಳಿದ ಕಮಲಕ್ಕ ಲಕ್ಷ್ಮೀ ಪೂಜೆ ಹೆಂಗವ ಮಾಡ್ದೆ? ತುಂಬಾ ಚೆನ್ನಾಗಾಯ್ತು ಕಣ್ಣಣ್ಣ. ಇನ್ನು ಕಳೆದ ಇಲ್ಲ ನೋಡು, ಒಡಬ ಕತ್ನಾಗ ಹೆಂಗದ ಕಿಮಿನಾಗ. ಅಣ್ಣ, ನಾನ್ ಹಾಕೊಂಡಿರ್ಲಿಲ್ಲ, ಎಲ್ಲ ದೇವ್ರಿಗೆ ಹಾಕಿದ್ದೆ. ಅಲ್ಲಕವ, ದೇವ್ರಗ ಹಾಕಿದ್ದು ಅಷ್ಟದೆ, ಕತ್ಗ ಹಾಕೊಂಡಿರೋದು ಅಷ್ಟದೆ. ಎಷ್ಟಿಟ್ಟಿದವ ಚಿನ್ನ ಮಕ್ಳು ಅಂದ್ರೆ ಏನಣ್ಣ ಅನ್ಕೊಂಡಿದ್ಯಾ? ಬಿಡವ, ನೀನು ಕಮಲವಲ್ಲ, ಬಂಗಾರಿ ನೀನು. ಬಂಗಾರವ್ವ. ಓ, ಈಗ ಏನು ವಿಶೇಷ ಲಕ್ಷ್ಮೀ ಪೂಜೆದು ಈ ವರ್ಷ ನಿಮ್ ಮನೆನಾಗೆ? ಏನಿಲ್ಲ ಕಣ್ಣಣ್ಣ, ದೇವ್ರ ಕುನ್ಸಿದ್ನ, ಪೂಜೆ ಮಾಡ್ದೆ, ಆರತಿ ಮಾಡ್ದೆ, ಹೆಣ್ಮಕ್ಳನ್ ಕರ್ದು ಎಲ್ಲರಿಗೂ ಕುಂಕುಮ ಕೊಟ್ಟೆ, ಒಬ್ಬಿಟ್ಟು ಅಡ್ಗೆ ಮಾಡಿದ್ದೆ. ಜಯಣ್ಣ, ಇನ್ನೊಂದು ಗೊತ್ತಾ ನಿನಗೆ? ಏನ? ಇಬ್ಬ ದುಂಬು ಧೂಳು ಹೊಡಿತಿದ್ದ. ನಾನು ಇದೇನ್ ಮಾಡ್ತಿದ್ದ ಯವ ಅನ್ಕೊಂಡ್ ಓದಿ, ಅಣ್ಣ ಬಣ್ಣ ಇಲ್ಲಿ ಹಬ್ಬ ಮಾಡ್ಬೇಕಲ್ಲ, ದುಂಬು ಧೂಳೆಲ್ಲ ಹೊಡಿತಾವ್ನಿ ನೋಡಿಲ್ಲ, ನಮ್ಮ ಮನೆಯವ್ರು ಮೊಕ ಮೊರೆ ಎಲ್ಲ ಧೂಳ ತುಂಬ್ಕೊಂಡು ನಿಂತಾರೆ. ಅಲ್ಲಕವ, ಈಗ ಹಬ್ಬ ಮಾಡ್ತೀರಿ, ಏನೇನು ಮಾಡ್ದರಿ? ಏನು ಮಾಡ್ಲಣ್ಣ, ನಾನು ಲಕ್ಷ್ಮಿಗೆ ಹೊಸಿಯ ಏನು ಎಡಗಿಡ ಇಡಬೇಕಲ್ಲ, ಅದಕ್ಕೋಸಿ ಮಾಡ್ಕತೀನಿ. ಅಲ್ಲಕವ, ಹಬ್ಬ ಅಂತಂದ್ರೆ ನೀವು ಉಂಡ್ಕೊಳ್ಳೋದಿಯಾ ಅಂತಂದೆ. ಅದಕ್ಕೆ ಇಲ್ಲ ಕಣ್ ಚಂದ್ರಣ್ಣ, ಜಯಣ್ಣನು ಕರಿತೀನಿ, ಒಟ್ಟಿಗೆ ಬಂದ್ಬಿಡಿ ಅವತ್ತು ರಾತ್ರಿಗೆ ಊಟಕ್ಕೆ ಅಂತ. ಕರಿಬೇಡ್ವ ಜಯಣ್ಣ? ಅಣ್ಣ, ನಾ ಕರ್ದಿದ್ದೆ. ನಿಮ್ ಮನೆಯವ್ರು ಏನಂದ್ರು? ನಮ್ಮ ಮನೇಲೂ ಹಬ್ಬ ಮಾಡಿದೀವಿ, ಇವತ್ ಇಲ್ಲೇ ಉಣ್ತಾರೆ, ಇನ್ನೊಂದ್ ದಿನ ಊಟಕ್ಕೆ ಕರಿವೆ ಬಿಡಕ್ಕ ಅಂದ್ರು. ಬಿಡು, ತಪ್ಪಿಸ್ಕೊಳಕ ನೀ ಏನೇನು ಹೇಳ್ಬೇಡ, ನಿಮ್ ಮನೆಗೆ ಹೋಗಿ ಕೇಳು, ಗೊತ್ತಾಯ್ತದೆ. ಕೇಳ್ತೀನಿ ಬಿಡು. ಈಗ ಜಯಣ್ಣ, ನೀನ್ ಹೋಗಿದ್ದೆಪ್ಪ? ಕರೆದಿದ್ಲು, ಅದೇ ಸೇಮ್ ನಮ್ಮ ಮನೆನಾಗೂ ಹಬ್ಬಿರ್ನಲ್ವೇನಪ್ಪ, ಸೇಮ್. ಈಗ ಅದಕ್ಕೆ ಬಂದಿವಲ್ಲ ಇವತ್ತು, ಒಬ್ಬಿಟ್ಟು ಉಳ್ದಿರೋದು ಅವತ್ತಿಂದ ಇವತ್ತು ಕೊಡ್ತೀನಿ. ಅಲ್ಲಕಪ್ಪ, ತಂಗಳು ತಿನ್ನಕ. ಒಬ್ಬಿಟ್ಟು ತಂಗ್ಳಲ್ಲ ಕಣ್ಣಣ್ಣ, ಅದ್ ನೀನ್ ಇಟ್ಬಿಟ್ಟು ತಿಂದ್ರೆ ರುಚಿ ಜಾಸ್ತಿ. ಯಾವ್ದ್ರ ಒಬ್ಬಿಟ್ಟವ? ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟ, ಬಿಡು. ಈ ರವೆ ಉಂಡ? ರವೆ ಉಂಡೆನೂ ಐತೆ ಇದ್ದದ.
ಬಿಡು ಇನ್ನೇನೇನ್ ಮಾಡಿದ್ದೆ ಚಕ್ಲಿ ಮಾಡಿದ್ದೆ, ಕೋಡ್ಬಳೆ ಮಾಡಿದ್ದೆ, ದೇವ್ರ ಹೆಸರು ಹೇಳ್ಕೊಂಡು ಎಲ್ಲ ತಿಂದೋ ಕಣ. ಬಿಡವ ಗಂಡ ಹೇಳ್ತೀರಿ ಇಬ್ರು ಚೆನ್ನಾಗಿ ಮೆದ್ದಿದಾರಿ ಕಣ. ಎಲ್ಲ ನಿನ್ ಕಣೆ ಬೀಳ್ತದ್ ಬಿಡು. ಅಲ್ಲ ಈಗ ದ್ಯಾವ್ರೆ ಏನಾರು ಬಂದ್ ತಿಂದ್ ಬಿಡೋದಾಗಿದ್ರೆ ಏನ ಮಾಡ್ತಿದ್ವಿ ನಾವು, ಮಾಡ್ತಾ ಇರ್ಲಿಲ್ಲ ಅನ್ಸ್ತದೆ ಕಣ. ಇಲ್ವಾ? ಆಮೇಲೆ ಲಕ್ಷ್ಮಿ ಬಾವ ನಮ್ಮನೆಗೆ ನೆಲೆಸು, ಆಮೇಲೆ ಸಮೃದ್ಧಿಯ ತಕಬ ಅಂತ ಪೂಜೆ ಮಾಡೋದು ಇಲ್ವಪ್ಪ? ಹೌದು ಕಪ್ಪ. ಲಕ್ಷ್ಮಿ ಇರ್ಬೇಕು, ಸರಸ್ವತಿಯೂ ಇರ್ಬೇಕು. ಸರಸ್ವತಿ ಇಬ್ರು ಜೊತೆಗಿರಕಿಲ್ ಕಣ್ ಜಯಣ್ಣ. ಕೆಲವು ಸರ್ತಿ ಈ ಕಾಲ ಬದಲಾಗದೆ ಎರಡು ಇದ್ದದ ಇರ್ತಾರಂತ ನಿಂತರ ಹಂಗಲ್ಲ, ಯಾರ ತರಾನೋ ಅಲ್ಲಕ್ಕಪ್ಪ. ಈಗ ರೈತರು ಅಂದ್ಮ್ಯಾಕೆ ಅವರು ವಿಜ್ಞಾನವ ಬಳಸ್ಕೊಂಡು ಕೃಷಿನೂ ಮಾಡ್ಬೇಕು, ಓಸಿ ಹಣಕಾಸನ್ನ ಉಳಿತಾಯ ಮಾಡ್ಕೊಂಡು ಲಕ್ಷ್ಮಿನೂ ಮಡಿಕೋಬೇಕು. ಮೊನ್ನೆ ನಮ್ಮ ಪ್ರಧಾನ ಮಂತ್ರಿಗಳು ಈ ಬೆಂಗಳೂರು ತಾವ ಒಂದು ಸಂಶೋಧನಾ ಸಂಸ್ಥೆ ಐತಲ್ಲ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ, ಅವರು ಅಭಿವೃದ್ಧಿ ಪಡಿಸಿರೋ ಮಾವು, ಸೀಬೆ, ಸಪೋಟ ಎಲ್ಲ ತಳಿನ ಬಿಡುಗಡೆ ಮಾಡವ್ರೆ. ಎಲ್ಲಿ? ದೆಹಲಿನಾಗೆ. ಆಮೇಲೆ ನೀರ ಕಡಿಮೆ ತಕೊಂಡು ಬೆಳೆಯೋವಂತ 2 ಏಲಕ್ಕಿ ತಳಿಯ ಮಡಿಕೇರಿ ತಾವ ಅಪ್ಪಂಗಲ ಅಂತ ಐತಲ್ಲ, ಅಲ್ಲೊಂದು ಸಂಶೋಧನಾ ಕೇಂದ್ರ ಅದೇ, ಅವರು ಬಿಡುಗಡೆ ಮಾಡಿರೋ 2 ಏಲಕ್ಕಿ ತಳಿಯ ಬಿಡುಗಡೆ ಮಾಡೋರು. ಅದನ್ನ ತಕೊಂಡ್ ಹೋದ್ರಪ್ಪ? ತಕೊಂಡಲ್ಲ, ಬಿಡುಗಡೆ ಮಾಡವ್ರೆ. ಅದನ್ನ ರೈತರು ಬಳಸ್ಕೋಬಹುದು ಅಂತ. ಅಂದ್ರೆ ಜ್ಞಾನ ಯಾಕಿರ್ಬೇಕು ಅಂದ್ರೆ ಇಂಥ ವಿಚಾರ ಎಲ್ಲ ತಿಳ್ಕೊಂಡು ಈಗ ಆ ಕಡೆಗೆ ಹೋಗಿ ಏನ ಬಿಡುಗಡೆ ಮಾಡಿರಿ ಅಂತಲ್ಲ ಅಂತ ಕೇಳಿ ಅದನ್ನ ತಕೊಬಂದು, ಆಮೇಲೆ ಬೆಂಗಳೂರಿಗೇನು ಹೋಗಲ್ವೇ ನಾವು? ಹೋದಾಗ ಹೆಸರುಘಟ್ಟಕ್ಕೆ ಹೋಗಿ ಹೊಸ ಮಾವು ಅಂತಲ್ಲ, ಹೊಸ ಸೀಬೆ ಅಂತಲ್ಲ ಅಂತ ಕೇಳ್ಕೊಂಡು ವಿಚಾರ ತಿಳ್ಕೊಂಬಂದ್ ಚಂದಾಗಿದ್ರೆ ತಂದು ಇಟ್ಕೊಂಡ್ರೆ ಏನಾಯ್ತದೆ? ತಪ್ಪಲ್ಲ ಬಿಡಪ್ಪ. ಈಗ ಹೊಸ ಹೊಸದು ಹಾಕೋದ್ರಿಂದ ನಮಗೂ ಲಾಭ ಬರೋದಿಲ್ವ ಜಯಣ್ಣ? ಅಂದ್ರೆ ಸರಸ್ವತಿ ಮೂಲಕ ಲಕ್ಷ್ಮಿ ಬರೋದ್ ಹಂಗೆ. ನೀನು ಚೆನ್ನಾಗಿ ಆದಿಯ ಕಂಡ್ಕೊಂಡಿದ್ದ ಬಿಡು. ಈಗ ವಿದ್ಯೆ ಇದ್ರೆ ಕಣ್ಣಣ್ಣ, ನಾವ್ ಜಮೀನಲ್ಲಿ ಏನೇನ್ ತಂತ್ರಜ್ಞಾನ ಬಳಸ್ಬೇಕು ಎಲ್ಲ ತಿಳ್ಕೊಬೋದಲ್ವೇ? ನೋಡವ, ಲಕ್ಷ್ಮಿ ಬರಲ್ವೇ? ಇದನ್ನ ಆಪು ಗೀಪು ಅಂತಾರಲ್ಲವ, ಅದೆಲ್ಲ ನೀವೇ ಹೇಳ್ಕೊಂಡಿಲ್ವಾ? ಏನೇನೋ ನೋಡೋದು, ಅದೇನೇನೋ ಬುಕ್ ಮಾಡೋದು, ಇದೆಲ್ಲ ಹೇಳ್ಕೊಟ್ಟಿಲ್ವಾ? ಬಿಡವ. ಒಳ್ಳೇದೇ. ವಿಜ್ಞಾನ ನಮ್ ಜೊತೆ ಇದ್ರೆ ನಮ್ ಕೃಷಿಗೂ ಅನುಕೂಲ ಐತೆ ಕಣ. ಈಗ ಅದೇನೋ ಹೇಳ್ತಿದ್ದೆಲ್ಲವ, ಒಬ್ಬಿಟ್ಟು ಅಂತ. ಒಬ್ಬಿಟ್ಟು, ರವೆ ಉಂಡೆ, ಚಕ್ಲಿ ಎಲ್ಲ ಇಟ್ಟಿದೀನಿ. ನಿಮ್ ಹೆಸರು ಹೇಳೇ ಇಟ್ಟಿದೀನಿ, ತತ್ತೀನಿ. ಹೆಸರು ಹೇಳಿಯ? ಇದ್ ನಮ್ ಚಂದ್ರಣ್ಣಂಗೆ, ನಮ್ ಜಯಣ್ಣಂಗೆ ಅಂತ. ಬುತ್ತಿ ಕಟ್ ಮಾಡ್ಬಿಟ್ಟವ್ ಕಣ್ ಜಯಣ್ಣ. ಮರನ ನಿಮ್ ಮೌನ ಹೆಸರಲ್ಲಿ ನೆಟ್ಟಿಯಲ್ಲ, ಹಂಗೆ ತಿಂಡಿ ನಮ್ಮ ಹೆಸರ ಮಡ್ಗವಳೆ. ಕವರ್ ಹಾಕ್ಬಿಟ್ಟು ಹೆಸರ ಬರ್ದ್ಬಿಟ್ಟಿರ್ಬೇಕು. ಇಲ್ಲ, ನೀನ್ ತಿಂದ್ರೆ ಅದಕ್ಕೆ ಮುಕ್ತಿ. ನಡಿ ಒಳಕ್ಕೆ, ನಡೆಯೋ ಕಮಲಕ್ಕ. ಭಾಗವಹಿಸಿದ್ದವರು ಆರ್